ನೋವು ಆವಾಗವಾಗ ಬರ್ತಾನೆ ಇರುತ್ತೆ. ನಾವು ಆಯುರ್ವೇದದಲ್ಲಿ ಮಂಡಿ ನೋವಿಗೆ ಅಂತ ತುಂಬ ಸ್ಪೆಸಿಫಿಕ್ ಆಗಿರೋ ಟ್ರೀಟ್ಮೆಂಟ್ ಇದೆ. ಯಾಕಂದರೆ ಎಲ್ಲ ಮಂಡಿ ನೋವು ಒಂದೇ ಥರ ಅಲ್ಲ. ಈಗ ಮಂಡಿ ನೋವುಗಳಲ್ಲಿ ಎಷ್ಟೊಂದು ಥರ ಇದೆ. ಆರ್ಥ್ರೈಟಿಸ್ ಇರ್ಬೋದು ಸಿಂಪಲ್ಲಾಗಿ, ಅಥವಾ ಆಸ್ಟಿಯೋಆರ್ಥ್ರೈಟಿಸ್ ಇರ್ಬೋದು, ರುಮಟೆಡ್ ಆರ್ಥ್ರೈಟಿಸ್ ಇರ್ಬೋದು, ಗೌಟ್ ಇರ್ಬೋದು, ಸೋರಿಯಾಟಿಕ್ ಆರ್ಥ್ರೈಟಿಸ್ ಇರ್ಬೋದು, ಎಷ್ಟೆಲ್ಲ ವೆರೈಟಿ ಇದೆ. ಆಮೇಲೆ ವಿಯರ್ ಆ್ಯಂಡ್ ಟಿಯರಿಂದ ಸಿಂಪಲ್ ಆಗಿರೋ ಆರ್ಥ್ರೈಟಿಸ್ ಕೂಡ ಇರ್ಬೋದು. ಎದರಿಂದ ಬಂದಿದೆ ಅನ್ನೋದು ನೋಡೋದು ಭಾಳ ಇಂಪಾರ್ಟೆಂಟ್. ಸುಮ್ಮನೆ ಪೇನ್ ಕಿಲ್ಲರ್ ತೊಗೊಳ್ಳೋದು, ಅಥವಾ ಎಷ್ಟೊಂದು ಅಡ್ವರ್ಟೈಸ್ಮೆಂಟಲ್ಲಿ ನೋವಿನ ಎಣ್ಣೆ ಅಂತ ತೊಗೊಳ್ಳೋದು, ನೋವಿನ ಮಾತ್ರೆ ಅಂತ ತೊಗೊಳ್ಳೋದು, ಆಯುರ್ವೇದಿಕ್ ಇದೆ, ಸೈಡ್ ಎಫೆಕ್ಟ್ ಇಲ್ಲ. ಯಾವಾಗ ಒಂದು ಮೆಡಿಸಿನ್ ಎಫೆಕ್ಟ್ ಇಲ್ಲ ಅಂದರೆ ಅದ್ರ ಸೈಡ್ ಎಫೆಕ್ಟು ಇರೋದಿಲ್ಲ. ಆಯುರ್ವೇದ ಅಂದರೆ ತುಂಬ ಸೇಫು ಅಂತಲ್ಲ, ಮೆಡಿಸಿನು ಅಂದರೆ ಅದು ಮೆಡಿಸಿನ್ನು, ಇದು ಫುಡ್ ಅಲ್ಲ ಕಂಡ್ಕಂಡಂಗೆ ತೊಗೊಳಕ್ಕೆ. ಸೊ ಫಸ್ಟ್ ಆಫ್ ಆಲ್ ತಿಳ್ಕೊಬೇಕು ಮಂಡಿ ನೋವು ಯಾಕೆ ಬರ್ತದೆ. ಯಾಕಂದರೆ ತುಂಬ ಜನರಲ್ಲಿ ಈ ಇನ್ಫೆಕ್ಷನಿಂದ ಇರೋದು ರುಮಟೆಡ್ ಆರ್ಥ್ರೈಟಿಸ್ ಇರ್ಬೋದು, ಗೌಟಿ ಆರ್ಥ್ರೈಟಿಸ್ ಇರ್ಬೋದು, ಅಥವಾ ಆಸ್ಟಿಯೋ ಆರ್ಥ್ರೈಟಿಸ್ ಇರ್ಬೋದು, ಎಷ್ಟೆಲ್ಲ ವೆರೈಟಿ ಇದೆ ಅದರಲ್ಲಿ. ಬಟ್ ನಿಮಗೆ ಯಾಕೆ ಬಂದಿದೆ? ಕ್ಯಾಲ್ಶಿಯಂ ಡೆಫಿಷಿಯನ್ಸಿಂದ ಬಂದಿದೆಯಾ, ವಿಟಮಿನ್ ಡಿ ಡೆಫಿಷಿಯನ್ಸಿಂದ ಇದೆಯಾ, ಅಥವಾ ನರ್ವೈನ್ ವೀಕ್ನೆಸ್ಸಿಂದ ಬರ್ತಾ ಇದೆಯಾ, ಅಥವಾ ಬೋನಲ್ಲಿ ರಿಯಲಿ ವಿಯರ್ ಆ್ಯಂಡ್ ಟಿಯರ್ ಆಗಿದೆಯಾ, ಅದು ನೋಡೋದು ತುಂಬ ಇಂಪಾರ್ಟೆಂಟು. ಎಷ್ಟೊಂದು ಜನ ಬರ್ತಾರೆ ನಮ್ಮ ಹತ್ರ, ಸಿಂಪಲ್ 1 ವಾರ 2 ವಾರ ಟ್ರೀಟ್ಮೆಂಟ್ ಕೊಟ್ಟರೆ ಲೈಫ್ ಲಾಂಗ್ ನೆನೆಸ್ಕೊಳ್ತಾರೆ. ಅವ್ರು ಅದೇ ಹೇಳ್ತಾರೆ, ಡಾಕ್ಟ್ರ್ ನಿಮ್ಮ ಹತ್ರ 2 ವಾರ ಬಂದಿದ್ದಕ್ಕೆ ನಾನು ಸರ್ಜರಿ ಅವಾಯ್ಡ್ ಮಾಡಿಬಿಟ್ಟೆ, ಇಲ್ಲ ಡಾಕ್ಟ್ರು ಎಮರ್ಜೆನ್ಸಿ ಸರ್ಜರಿ ಮಾಡಲೇಬೇಕು ಅಂತ ಹೇಳಿದರು, ಮೂಳೆ ಅಷ್ಟು ಸೌದಿದೆ, ಮೂಳೆ ಇಷ್ಟು ಸೌದಿದೆ ಅಂತೆಲ್ಲ ಹೇಳಿದರು. ಯಾಕಂದ್ರೆ ನಾನು ಮೆಜಾರಿಟಿ ಕೇಸಲ್ಲಿ ನೋಡ್ತಾ ಇದ್ದೀನಿ. ಈಗಿನ ಕೇಸಲ್ಲಿ ಏನಿದೆ, ಯಾಕೆ ನೀವೇ ನೋಡಿ, ಹಳೆ ಕಾಲದಲ್ಲಿ 65-70 ವರ್ಷ ಆದರೆ ಮಾತ್ರ ಮಂಡಿ ನೋವು ಬರ್ತಿತ್ತು. ಈಗ 30-35 ವರ್ಷದಲ್ಲಿ ಬರ್ತಾ ಇದೆ ಅಂತಂದರೆ ಅಲ್ಲಿ ಏನೋ ಒಂದು ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಕೂಡ ನಮ್ಮ ಬಾಡಿನಲ್ಲಿ ಆಗ್ತಾ ಇದೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ತಾವು ನೋಡಿರ್ಬೋದು, ಕೋವಿಡ್ ಆದಮೇಲೆ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಡಿಸಾರ್ಡರ್ಸು, ಲೈಫ್ ಸ್ಟೈಲ್ ಇಂಡ್ಯೂಸ್ ಡಿಸೀಸಸ್ಸು ತುಂಬಾ ಜಾಸ್ತಿ ಆಗೋಗಿದೆ. ಲೈಫ್ ಸ್ಟೈಲ್ ಅಂದ್ರೇನು, ಯಾವುದೇ ಥರದ ಎಕ್ಸಸೈಸ್ ಇಲ್ಲ, ತಿಂತಾ ಇರೋದು ತುಂಬಾ ಜಾಸ್ತಿ, ಒಂದೇ ಕಡೆ ಕೂತ್ಕೊಂಡಿರ್ತೀವಿ, ಆರ್ಗನ್ನ ಕರೆಕ್ಟಾಗಿ ಯೂಸ್ ಮಾಡ್ತಾ ಇಲ್ಲ, ಸ್ಟ್ರೆಸ್ ಒಂದು ಕಡೆ ಇರುತ್ತೆ, ಎಕ್ಸಸೈಸ್ ಮಾಡೋಕ್ಕಾಗ್ತಾಯಿಲ್ಲ, ಟೈಮಿಗೆ ಊಟ ಮಾಡಲ್ಲ, ಸರಿಯಾಗಿ ನೀರು ಕುಡಿಯೋಲ್ಲ, ನಿದ್ರೆ ಮಾಡಲ್ಲ. ಸೊ ಇದೆಲ್ಲ ಕಾರಣದಿಂದ ಬಾಡಿನಲ್ಲಿ ಎಷ್ಟೊಂದು ಸರಿ ವಿಯರ್ ಆ್ಯಂಡ್ ಟಿಯರ್ ತುಂಬ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಮಂಡಿ ನೋವು ಬಂದ ತಕ್ಷಣ ಸಡನ್ನಾಗಿ ಅದಕ್ಕೆ ಅಲ್ಲೇ ಇಂಜೆಕ್ಷನ್ ಕೊಡೋದಾಗಲಿ, ಅಥವಾ ಪ್ಲಾಸ್ಮಾ ಥೆರಪಿ ತೊಗೊಳೋದಾಗಲಿ, ಅಥವಾ ಸರ್ಜರಿ ಮಾಡೋದು ಒಂದೇ ಸೊಲ್ಯೂಷನ್ ಅಲ್ಲ. ಸಿಂಪಲ್ಲಾಗಿ ಎಷ್ಟೊಂದು ಸರಿ ಏನಾಗುತ್ತೆ, ಎಷ್ಟೊಂದು ಸರಿ ಮಗು ಅಳುತ್ತೆ, ಅದಕ್ಕೆ ಯಾವಾಗಲೂ ಹಸಿವಾಗಿರಲ್ಲ, ಅದಕ್ಕೆ ಅಮ್ಮನೊಂದು ಅಟೆನ್ಷನ್ ಬೇಕು, ಆ ಪ್ಯಾಂಪರಿಂಗ್ ಬೇಕು. ಅದೇ ಥರ ಎಷ್ಟೊಂದು ಸರಿ ಜಾಯಿಂಟ್ಸು ಅವಕ್ಕೆ ಆಯಾಸ ಆದಾಗೆ ಅವಕ್ಕೆ ಒಂದು ಸ್ವಲ್ಪ ಪ್ಯಾಂಪರಿಂಗ್ ಬೇಕು, ಅವಕ್ಕೆ ಒಂದು ಸ್ವಲ್ಪ ಮಸಾಜ್ ಮಾಡೋದಾಗಲಿ, ಅಥವಾ ಅವಕ್ಕೆ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡ್ತು ಅಂತಂದರೆ ಎಷ್ಟೊಂದು ಸರಿ ಆಟೋಮೆಟಿಕ್ ರಿಪೇರ್ ಆಗಿಬಿಡ್ತಾವೆ ಅವು. ಬಾಡಿನಲ್ಲಿ ತುಂಬ ಸ್ಟ್ರಾಂಗ್ ಆಗಿರೋ ರಿಪೇರ್ ಮೆಕ್ಯಾನಿಸಮ್ ಇದೆ. ಸೊ ನೀವು ಪ್ರತಿಯೊಂದಕ್ಕೂ ಕೂಡ ಮೆಡಿಸಿನ್ನೇ ತೊಗೋಬೇಕು,